ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸುವುದು ಕಲಿಸಿದ ಶಾಲೆ, ತಾಯ್ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हाँ हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. गारे गामा पासा बम 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 बोले, बम चिक बोले और मस्ती में डोले. बम बम बोले मस्ती में डोले, बम बम बोले मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. ಲಾ 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 ಲಾ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲಿ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೇ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂಕಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀ
ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆನ್ನಿಟ್ಟಿ ಮುನ್ನಡೆಸೋ ವಿದ್ಯಾಲಯ. ರೀ ಮೇಷ್ಟ್ರೆ, ಈ ವಯಸ್ಸಲ್ಲಿ ಯಾರನ್ನ ಮಕ್ಳಿಗೆ ಶಿಕ್ಷೆ ಕೊಟ್ಟು ಕಲಿಸ್ತಾರ? ಪ್ರೀತಿಯಿಂದ ಕಳ್ಸಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರಪ್ಪ ಅಂತ ಹೇಳ್ತಾರೆ. ಆದ್ರೆ ನಾವು ಕೊಡೋದು ಶಿಕ್ಷೆ ಅಲ್ಲ, ಅದು ಕಲ್ಸೋ ಇನ್ನೊಂದು ವಿಧಾನ. ಮೊಣ್ಕಾಲ್ ಮೇಲೆ ನಿತ್ಕೋ ಅಂತ ಹೇಳಿದ್ರೆ ವಿದ್ಯೆನ ರೂಢಿಸ್ಕೋ ಅಂತ, ಬಾಯಿ ಮೇಲೆ ಕೈ ಇಡು ಅಂತ ಹೇಳಿದ್ರೆ ಸ್ವಪ್ರಶಂಸೆನ ಯಾವತ್ತೂ ಮಾಡ್ಬೇಡ ಅಂತ, ಬೆಂಚ್ ಮೇಲೆ ನಿತ್ಕೋ ಅಂತ ಹೇಳಿದ್ರೆ ಎಲ್ರಕ್ಕಿಂತ ಜಾಸ್ತಿ ಓದಲ್ಲಿ ಮುಂದ್ ಬಾ ಅಂತ, ಕೈ ಎತ್ತು ಅಂತ ಹೇಳಿದ್ರೆ ನಿಮ್ ಗುರಿ ನಿಶ್ಚಲವಾಗಿರ್ಲಿ ಅಂತ, ಗೋಡೆಗೆ ಮುಖ ಮಾಡು ಅಂತ ಹೇಳಿದ್ರೆ ಇನ್ನ ನೀನು ಆತ್ಮಾವಲೋಕನ ಮಾಡ್ಕೋ ಅಂತ, ತರಗತಿಯಿಂದ ಆಚೆ ಹಾಕಿದ್ರೆ ಪರಿಸರನ ಅರ್ಥ ಮಾಡ್ಕೋ ಅಂತ, ಬೋರ್ಡ್ ಉಜ್ಜು ಅಂತ ಹೇಳಿದ್ರೆ ನಿನ್ನಲ್ಲಿರೋ ತಪ್ಪುಗಳನ್ನ ತಿದ್ಕೋ ಅಂತ. ಒಂದೇ ವಿಚಾರನ ಹೇಳ್ಸೋದು ಬರ್ಸೋದು ಹೀಗೆ ಮಾಡ್ತಿದ್ರೆ ಅದ್ರ ಅರ್ಥ ನಿಮ್ಮ ಗೆಲುವು ಸಿಗೋವರೆಗೂ ಪ್ರಯತ್ನ ಪಟ್ಟನೇ ಇರಿ, ಅಷ್ಟು ಬೇಗ ಸೋಲ್ನ ಒಪ್ಕೋಬೇಡಿ ಅಂತ. ಶಿಕ್ಷಕರು ತಮ್ಮ ನೋವನ್ನ ಯಾವತ್ತೂ ಮಕ್ಕಳ ಹತ್ರ ಹೇಳ್ಕೊಡಲ್ಲ. ಗೀತಾ ಮೇಡಮ್, ನೀವು ಶಿಕ್ಷಕರಲ್ವಾ? ನೀವ್ ಯಾವತ್ತರ ನಿಮ್ ನೋವುಗಳನ್ನ ಮಕ್ಕಳ ಹತ್ರ ಹೇಳ್ಕೊಂಡಿದ್ದೀರಾ? ಅಥವಾ ನಿಮ್ ಪರ್ಸನಲ್ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಂಡಿದ್ದೀರಾ? ಇಲ್ಲ ತಾನೆ? ಯಾಕೆ ಹೇಳಿ? ಇದು ಮಕ್ಳ ಮೇಲೆ ಪರಿಣಾಮ ಬೀರುತ್ತೆ ಅಂತ. ನಮಗೂ ಸಾವಿರಾರು ತಲೆನೋವುಗಳಿರುತ್ತೆ. ಮಕ್ಳಿಗೆ ಹುಷಾರಿರಲ್ಲ, ಗಂಡನ್ ಬೇರೆ ಕೆಲಸ ಇರುತ್ತೆ, ಮದ್ವೆಗಿರುತ್ತೆ, ನೆಂಟರು ಮನೆಗೆ ಬಂದಿರ್ತಾರೆ. ಆದ್ರೆ ನಾವ್ ಇದನ್ನೆಲ್ಲ ತ್ಯಾಗ ಮಾಡಿ ಮಕ್ಳಿಗೋಸ್ಕರ ಶಾಲೆಗೆ ಬರ್ತೀವಿ. ನಮ್ದು ಅಂತ ಮಗು ಅಂತ ಮನೇಲಿದ್ರೆ ಶಾಲೆಯಲ್ಲಿ ಒಂದೊಂದು ತರಗತಿಲೂ 50 ಮಕ್ಕಳು ನಮ್ದೇ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಭಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು. ಲಾಯರ್ ಇಲ್ಲ ಅಂದರೆ ನ್ಯಾಯ ಇಲ್ಲ, ಡಾಕ್ಟರ್ ಇಲ್ಲ ಅಂದರೆ ಆರೋಗ್ಯ ಇಲ್ಲ, ಪೊಲೀಸ್ ಇಲ್ಲ ಅಂದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲ ಅಂದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕ ಇಲ್ಲ ಅಂದರೆ ಮೇಲಿನ ಯಾವುದೂ ಇಲ್ಲ ಇಲ್ಲ ಇಲ್ಲ. ಜೀವನದಲ್ಲಿ ಗುರಿ ಸಾಧನೆಯ ಹಠ, ಶಿಸ್ತು ಇವೆಲ್ಲವನ್ನು ಕಲಿಸಿದ ಗುರುಗಳಿಗೆ ಧನ್ಯವಾದಗಳು.